ಒಬ್ಬ ಮಗಳು ಮದ್ವೆ ಏನೋ ಮಾಡ್ಬಿಟ್ಟೆ, ಇನ್ನೊಬ್ಬ ಮಗಳು ಮದ್ವೆನ ₹1 ಖರ್ಚಿಲ್ದಾಗ ಮಾಡ್ಬಿಟ್ಟೆ. ಅದ್ರಲ್ಲೂ ಖರ್ಚು ಉಳಿಸ್ಬಿಟ್ಟೆ ನೀನು. ಗೊತ್ತಿಲ್ಲದೆ ಕೇಳ್ತೀನಿ, ನಿನಗೊಬ್ಬ ಮಗ ಇರ್ಬೇಕಲ್ಲ ಸಿದ್ದು ಅಂತ, ಅವನೇನು ದುಡಿತಾ ಇಲ್ವಾ? ಮಗಳು ಮಗನ್ ತರ ದುಡಿತಾವಳೆ, ಮಗ ಮಗಳ ತರ ಆಡ್ತಾವನೆ. ಸರಿ ಹೋಯ್ತು. ಏಯ್, ದುಡ್ಡು ಕೇಳಕ್ ಬಂದಿದ್ಯಾ? ದುಡ್ಡು ಮಾತ್ರ ಕೇಳೋದಿಟ್ಕೋ. ನನ್ ಮಕ್ಳ ಬಗ್ಗೆ ಏನಾದ್ರು ಹಂಗೆ ಹಿಂಗೆ ಒಸಿ ಮಾತಾಡಿದ್ರು ಆಮೇಲೆ ನಾನ್ ಸುಮ್ನೆ ಇರಕ್ಕೆಲ್ಲ ಹೇಳ್ತೀವ್ನಿ. ಈ ಕೋಪ ಗೀಪ ಇಲ್ಲ ನನ್ನ ಹತ್ರ ಇಟ್ಕೋಬೇಡ. ಫಸ್ಟ್ ನನ್ ದುಡ್ಡು ಕೊಟ್ಬಿಡು, ಅಲ್ಲಿವರೆಗೂ ನಾನೊಂದ್ ಹೆಜ್ಜೆ ಮುಂದಿಡಲ್ಲ. ಏನಯ್ಯ ಏನಯ್ಯ, ಈಗ ನಿನಗ್ ಬಡ್ಡಿ ತಾನೇ ಬೇಕು, ಕೊಡ್ತೀನಿ ಇರು. ಕೊಟ್ಬಿಡು, ಆಮೇಲೆ ಮಾತಾಡು. ತಗೋ, ಓ ತಗೋ. ಏನೋ ಬಡ್ಕೋತೈತಲ್ಲ, ಹೊಸಿ ನೋಡಿ ಹೇಳು. ನಿನ್ನ ಮಗಳು ದುಡ್ಡು ಕಳ್ಸವಳೆ. ದೇವ್ರೆ ದೇವ್ರೆ, ಹೋಗು. ನಮ್ಮ ಯಜಮಾನ್ರು ಬರ್ಬೇಕೆ ನಿನ್ಗೆ ತಂದ್ಕೊಡ್ತಾರೆ. ಹೋಗು. ಮಕ ನೋಡ್ತಾ ನಿಂತ್ಕತಾನೆ, ಮಕ ನೋಡ್ತಾ. ದೇವ್ರೆ, ನಮ್ಮ ಪಾಲ್ಗಿದ್ಯಾ ಕಣಪ್ಪ ನೀನು, ನಮ್ಮ ಪಾಲ್ಗಿದ್ಯಾ. ಅವ್ವ ಮೈನಾ. ಮೈನವ್ರೆ, ಫೋನ್ ರಿಂಗ್ ಆಗ್ತಾ ಇದೆ, ಯಾಕೆ ಪಿಕ್ ಮಾಡ್ತಾ ಇಲ್ಲ? ಯಾರು? ಅದು ಅಮ್ಮ ಫೋನ್ ಮಾಡ್ತಾವ್ರೆ. ಅದು ದುಡ್ಡಿನ ವಿಚಾರ ಮಾತಾಡಕ್ಕೆ ಅಂತಾನೆ ಫೋನ್ ಮಾಡ್ತಿರ್ಬೇಕು. ನನ್ ದುಡ್ಡು ಕಳ್ದೋಗಿದೆ ಅಂತ ಯಾವ ಬಾಯಲ್ಲಿ ಹೇಳಿ ನಾನು? ಫಸ್ಟ್ ಕಾಲ್ ಪಿಕ್ ಮಾಡಿ ಮಾತಾಡಿ, ಲೌಡ್ ಸ್ಪೀಕರ್ಗೆ ಹಾಕಿ. ನನ್ನ ಮಾತು ಕೇಳಿ, ಕಾಲ್ ಪಿಕ್ ಮಾಡಿ. ಕಟ್ಟಾಗಿ ಹೋಗುತ್ತೆ, ಪಿಕ್ ಮಾಡಿ. ಮೋ, ಅವ್ವ ಮೈನಾ, ಹೇಳಮ್ಮ. ದುಡ್ಡು ಬಂದ್ಬಿಡ್ತು ಕಣವ. ಸರಿಯಾದ ಸಮಯಕ್ಕೆ ಕಳಿಸಿ ನಮ್ಮನೆ ಮರ್ಯಾದಿನ ಉಳಿಸ್ತೆ ಕಣವ. ಮೋ, ಏನ್ ಹೇಳ್ತಿದ್ಯಾ? ನೀನು ನಿಮ್ಮ ಅತ್ತೆ ಮನೆಗೆ ಹೋಗಿದ್ಯಾ, ಅಲ್ಲಿ ನಾವು ದುಡ್ಡು ಕೇಳೋದು ಹೆಂಗೆ, ನೀನೇನು ಕಷ್ಟಾಗಿದೆಯೋ ಅಂತ ನಮಗೆ ಚಿಂತೆ ಆಗೋಗಿತ್ತು ಕಣವ. ಆದ್ರೆ ನೀನು ಸರಿಯಾದ ಸಮಯಕ್ಕೆ ದುಡ್ಡು ಕಳ್ಸ್ಕೊಟ್ಬಿಟ್ಟೆ. ಹೆಂಗಿದ್ಯವ? ಚೆನ್ನಾಗಿದ್ಯಾ ತಾನೆ? ಅಳಿಯಂದ್ರ ಹೆಂಗವ್ರೆ? ಎಲ್ರೂ ಚೆನ್ನಾಗಿದ್ದಾರೆ ಕಣಮ್ಮ. ಧ್ರುವ ಅವರು ಚೆನ್ನಾಗಿದ್ದಾರೆ. ಸರಿ ಕಣವ, ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಅಳಿಯಂದ್ರೂ ಕೇಳ್ದೆ ಅಂತ ಹೇಳವ. ದುಡ್ಡು ಬಂತಲ್ಲ, ಅದನ್ನ ಹೇಳವ ಅಂತ ಫೋನ್ ಮಾಡ್ದೆ. ಏನೇನೋ ಮಾತಾಡ್ಬಿಟ್ಟ ಕಣೆ, ತೀರಾ ಅತಿಯಾಗೆ ಮಾತಾಡ್ಬಿಟ್ಟ ಈ ಸರಿ. ನೀನ್ ದುಡ್ಡು ಕಳ್ಸಿರ್ಲಿಲ್ಲ ಅಂದಿದ್ರೆ ಇನ್ನು ಏನೇನ್ ಮಾತಾಡ್ತಿದ್ನೋ ಏನೋ. ನೀನ್ ದುಡ್ಡು ಕಳ್ಸಿದ ತಕ್ಷಣ ಅವನೇ ಓದ್ ಹೇಳ್ದ, ಮಕ್ಕಗ್ ಸರಿಯಾಗಿ ಊದ್ ಕಳ್ಸಿವ್ನಿ. ನೀನ್ ಅಳ್ಬೇಡ. ಸರಿ ಕಣವ, ನಿನ್ನ ಆರೋಗ್ಯದ ಕಡೆ ಜೋಪಾನ. ಅಪ್ಪ ಏನ ಕೇಳಿದೆ ಅಂತ ಹೇಳು. ಹೇಳ್ತೀನಿ, ಇಡ್ತೀನಿ. ಅಪ್ಪ, ನನ್ನಪ್ಪ. ಅಯ್ಯೋ ದೇವ್ರೆ.
ದುಡ್ಡನ್ನ ನೀವ್ ಕಳ್ಸಿದ್ರಾ? ಕಳಿಸ್ದೆ. ನಾನು ಹೇಳ್ದೆ ತಾನೆ